Shrooniverse, the magic is alive. ಗಮ್ ಅಂತ ಇದೆ. ಏನಿದೆ ಹೇಳಿ? ಇದಾ ಚಕ್ಕೆ. ಅಫ್ಕೋರ್ಸ್ ಎವ್ರಿಬಡಿ ನೋ ಸಿನಮನ್. ಯು ರೈಟ್, ದಾಲ್ಚೀನಿ ಅಂತಾನು ಕರೀತಾರೆ. ಅಲ್ಲ ಮೇಡಮ್, ಗುರುವಾರ ಯೂಟ್ಯೂಬ್ ವಿಡಿಯೋ ಮಾಡೋದನ್ನು ಬಿಟ್ಟು ನೀವೇನು ಚಕ್ಕೆ ವಾಸನೆ ನೋಡ್ತಾ ಇದ್ದೀರಾ ಅಂದರೆ, ಇದನ್ನ ಇಟ್ಕೊಂಡು ಇವತ್ತೊಂದು ಮುಖ್ಯವಾದ ಕೆಲಸ ಮಾಡಲಿದ್ದೀನಿ. ಏನು ಮಾಡ್ತೀನಿ ಹೇಳಿ? ವಿಚ್ ಕ್ರಾಫ್ಟ್. ಭಯ ಆಗ್ತಿದೆ. ಮಾಯಾ ಮಾಟ್ ಅವಾಗೆಲ್ಲ ಮಾತಾಡ್ತಾರೆ. ಅಯ್ಯೋ ನಾನು ಹೋಗ್ತೀನಿ ಇಲ್ಲಿಂದ ಅಂತ ಹೋಗ್ತಾ ಇದ್ದೀರಾ? ಹೋಗಿ ಮತ್ತೆ. ಯು ಆರ್ ಗೋಯಿಂಗ್ ಟು ಮಿಸ್ ದಿ ಇನ್ಫಾರ್ಮೇಶನ್. ಇಟ್ಸ್ ನಾಟ್ ಮೈ ಪ್ರಾಬ್ಲಮ್, ಇಟ್ ಇಸ್ ಯುವರ್ ಪ್ರಾಬ್ಲಮ್. ಅದು ಯಾರು ಇಲ್ಲ, ನಾನು ಇರ್ತೀನಿ, ನನಗೆ ತಿಳ್ಕೋಬೇಕಾಗಿದೆ ವಾಟ್ ಈಸ್ ವಿಚ್ ಕ್ರಾಫ್ಟ್ ಅಂತ ಹೇಳ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ದ ಶ್ರೂನಿವರ್ಸ್, ನನ್ನ ಅಚ್ಚು ಮೆಚ್ಚಿನ ಶ್ರುತಿಸನ್ಸ್. ಡಿಸ್ಕ್ಲೇಮರ್: ಈ ವಿಚ್ ಕ್ರಾಫ್ಟ್ ಅಂದರೆ ಮಾಯಾ ಮಾಟ ತಂತ್ರ ಮಂತ್ರ ಅಂತ ಅಂದ್ಕೊಂಡು ನೀವೇ ಭಯ ಪಟ್ಕೊಂಡ್ರೆ ಅದಕ್ಕೆ ನಾನು ಜವಾಬ್ದಾರಿ ತಗೊಳ್ಳೋದಕ್ಕೆ ಆಗಲ್ಲ. ಡಿಸ್ಕ್ಲೇಮರ್, ಅರ್ಥ ಆಯ್ತಾ? ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ವಿಚ್ ಕ್ರಾಫ್ಟ್? ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಎಲ್ಲ ಬಿಟ್ಟು ಲೋಕದಲ್ಲಿ ಯಾವ ಸಬ್ಜೆಕ್ಟು ಸಿಗ್ಲಿಲ್ವಾ ಅಂದರೆ ನೀವೇ ಕೇಳಿದ್ ನನ್ನ ಕಮೆಂಟ್ ಸೆಕ್ಷನಲ್ಲಿ, ಮೇಡಮ್ ಪ್ಲೀಸ್ ಟಾಕ್ ಅಬೌಟ್ ವಿಚ್ ಕ್ರಾಫ್ಟ್ ಓಕೆ ಅಂತ. ನೀವು ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಿ, ಆ್ಯಸ್ ಸಿಂಪಲ್ ಆಸ್. ಈಗ ನೋಡಿ, ಹಳೇಗಾಲದಲ್ಲಿ ವಿಚ್ ಕ್ರಾಫ್ಟ್ ಅಂತ ಹೇಳಿದ ತಕ್ಷಣ, ವಿಚ್ ಅಂತ ಹೇಳಿದ ತಕ್ಷಣವೇ ಒಂದು ಸಡನ್ನಾಗಿ ಚಿತ್ರ ಜ್ಞಾಪಕ ಬರುತ್ತೆ. ಏನು? ಒಬ್ಬ ಮುದುಕಿ ಒಂದು ಪರಕೆ ಮೇಲೆ ಕೂತ್ಕೊಂಡಿರ್ತಾಳೆ. ಆ ಪರಕೆ ಜಿಪ್ ಜ್ಯಾಪ್ ಝೂಮ್ ಅಂತ ಎಲ್ಲ ಕಡೆ ಹಾರಾಡ್ಕೊಂಡು ಹೋಗುತ್ತೆ. ಅವಳು ಕೂದಲೆಲ್ಲ ಹಿಂಗೆ ಎಲ್ಲ ಕಡೆ ಉದ್ದ ಬಿಳಿ ಕೂದಲು ಹಾರಾಡ್ತಾ ಇರುತ್ತೆ. ಒಂದು ಟೋಪಿ ಚೂಪಾಗಿರುತ್ತೆ, ಕಪ್ಪುಗೆ, ಕರೆಕ್ಟಾ? ಆ್ಯಂಡ್ ಒಂದು ಕ್ಲಾಡ್ರನ್ ಅಂದರೆ ಒಂದು ಪಾತ್ರೆಯಲ್ಲಿ ಬುಳ 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 ಅಂತ ನೀರು ಬಾಯ್ಲ್ ಆಗ್ತಾ ಇರುತ್ತೆ. ಅದು ಒಂದು ವಿಚ್ಚಿನ ಟೋಟಲ್ ಇಮೇಜರಿ, ಕರೆಕ್ಟಾ? ಆ್ಯಕ್ಚುಲಿ ಸಬ್ರೀನಾ ದ ಟೀನೇಜ್ ವಿಚ್ ಅಂತ ಬರ್ತಿತ್ತು ಒಂದು ಸೀರೀಸ್. ನಂಗೆ ತುಂಬ ಇಷ್ಟ ಆಯ್ತು. ಅವಳು ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಅವಳು ಯಾವಾಗಲೂ ಅಂತ ಮೂಗನ್ ಮಾಡ್ತಿದ್ಲು ಈ ಥರ. ಸೊ ಮೂಗಿಂದ ಅವಳು ಮ್ಯಾಜಿಕನ್ನು ಕ್ರಿಯೇಟ್ ಮಾಡ್ತಿದ್ಲು. ಎನಿವೆ, ಅದೆಲ್ಲ ನಿಜವಾಗಿಯೂ ಆಗತ್ತಾ ಆಗಲ್ವೋ ಅನ್ನೋದು ಬೇರೆ ದಿನ ಚರ್ಚೆ ಮಾಡೋಣ. ಸೊ ಕಮಿಂಗ್ ಬ್ಯಾಕ್ ಟು ವಿಚ್ ಅಂತ ಹೇಳಿದ ತಕ್ಷಣವೇ ಪಾಶ್ಚಾತ್ಯ ಒಂದು ಆಲೋಚನೆಯಲ್ಲಿ ಅಂಥ ವಿಚ್ಚಸ್ ನಮ್ಮ ಕಣ್ಣಿಗೆ ಬೀಳ್ತಿತ್ತು. ಚಿತ್ರಗಳಲ್ಲಿ, ಕತೆಗಳಲ್ಲಿ, ಸಿನಿಮಾಗಳಲ್ಲಿ, ಸೀರೀಸಲ್ಲಿ ನೋಡಿದ್ವಿ. ವಿಚ್ ಅಂತ ಹೇಳಿದ ತಕ್ಷಣ ಪರಕೆ ಮೇಲೆ ಕೂತ್ಕೊಂಡಿರ್ತಾರೆ ಅಂತ. ಆದರೆ ನಮ್ಮಲ್ಲಿ ವಿಚ್ ಅಂತ ಹೇಳಿದ ತಕ್ಷಣವೇ ಮಾಯಾ ಮಾಟ ಮಾಡೋರು, ಮಾಯಗಾತಿ, ಮಾಂತ್ರಿಕ, ಮಂತ್ರವಾದಿ ಅಂತೆಲ್ಲ ನಾವು ನಂಬ್ತೀವಿ, ಕರೆಕ್ಟಾ? ಸೊ ಡೂ ವಿಚಸ್ ಎಕ್ಸಿಸ್ಟ್ ಅಂತ ಕೇಳಿದ್ರೆ ದಿ ಆನ್ಸರ್ ಇಸ್ ಎಸ್. ಆದರೆ ನೀವು ಅಂದ್ಕೊಂಡಿರುವ ರೀತಿಯಲ್ಲಿ ವಿಚ್ ಕ್ರಾಫ್ಟ್ ಕೆಲಸ ಮಾಡಲ್ಲ. ಮೊದಲೆಲ್ಲ ಒಂದು ಸ್ಟೀರಿಯೋ ಟೈಪ್ ಇತ್ತು, ಹೆಣ್ಮಕ್ಳೇ ಇಂಥ ಕೆಟ್ಟ ಬುದ್ಧಿಯನ್ನು ತೋರಿಸೋದು, ಹೆಣ್ಮಕ್ಳೇ ಇಂಥ ಕೆಟ್ಟ ಕೆಲಸಗಳನ್ನು ಮಾಡೋದು, ಸೊ ವಿಚ್ ಅಂದರೆ ಹೆಣ್ಮಕ್ಳೇ ಆಗಿರಬೇಕು ಅಂತ ಮೊದಲು ಹೇಳ್ತಿದ್ರು. ಆದರೆ ವಿಚ್ ಕ್ಯಾನ್ ಬಿ ಅ ಗೈ ಆರ್ ಅ ಗರ್ಲ್. ಗೊತ್ತಾ ನಿಮಗೆ? ಈಗಿನ ಕಾಲದಲ್ಲಿ, ಆಧುನಿಕ ಕಾಲದಲ್ಲಿ ದರ್ ಆರ್ ಲಾಟ್ ಆಫ್ ಮಾಡರ್ನ್ ವಿಚಸ್ ಆ್ಯಂಡ್ ಬಹುತೇಕ ಜನರು ಹುಡುಗರು ವಿಚಸ್ ಆಗಿದ್ದಾರೆ. ಗೊತ್ತಿತ್ತಾ ನಿಮಗೆ? ಇವಾಗ ಗೊತ್ತಾಗ್ತಾ ಇದೆ. ಸೊ ಏನು ವಾಟ್ ಈಸ್ ವಿಚ್ ಕ್ರಾಫ್ಟ್ ಅಂದರೆ ಕೌಶಲ್ಯ, ಒಂದು ಕಲೆ. ಹೇಗೆ ಬೇರೆ ಬೇರೆ ರೀತಿಯ ಕ್ರಾಫ್ಟ್ಗಳು ಇದೆಯೋ, ವಿಚ್ಗಳು ಮಾಡುವ ಕ್ರಾಫ್ಟ್ ಈಸ್ ನಥಿಂಗ್ ಬಟ್ ವಿಚ್ ಕ್ರಾಫ್ಟ್. ಇನ್ನು ವಿಚ್ ಕ್ರಾಫ್ಟ್ ಅಡಿಯಲ್ಲಿ ಏನೇನೆಲ್ಲ ಬರುತ್ತೆ ಶ್ರುತಿ ಅಂತ ಕೇಳಿದ್ರೆ ಎಲ್ಲವೂ ಬರಬಹುದಾಗಿದೆ. ಯಾಕಂದರೆ ಒಂದೇ ಒಂದು ರೀತಿಯ ಮ್ಯಾಜಿಕ್ಕನ್ನು ಮಾಡುವವರು ವಿಚಸ್ ಅಂತ ಹೇಳೋದಕ್ಕೆ ಆಗೋಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ನಂಬಿಕೆ ಇರುತ್ತೆ. ಇನ್ನು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಮ್ಯಾಜಿಕ್ಗಳನ್ನು ಮಾಡುವ ಬೇರೆ ಬೇರೆ ಜನರನ್ನು ವಿಚಸ್ ಅಂತ ಕರೀತಾರೆ. ಈಗ ನೋಡಿ, ಉದಾಹರಣೆಗೆ ಕಿಚನ್ ವಿಚಸ್ ಅಂತ ಇದ್ದಾರೆ. ಕಿಚನ್ ವಿಚಸ್ ಅಂದರೆ ಏನರ್ಥ? ಅಡಿಗೆಯ ಮೂಲಕ ಒಂದು ರೀತಿಯ ಮಾಂತ್ರಿಕತೆಯನ್ನು ಸೃಷ್ಟಿ ಮಾಡೋದು ಇಸ್ ಅ ಕಿಚನ್ ವಿಚ್. ಎಷ್ಟೊಂದು ಸತಿ ಒಬ್ರು ಕೈ ರುಚಿ ನೋಡ್ಬಿಟ್ಟು, ಯಪ್ಪ ಎಷ್ಟು ಚೆನ್ನಾಗಿದೆ, ಇವ್ರು ಮಾಡೋ ಅಡುಗೆ ತಿಂದರೆ ವಿ ಗೋ ಆಫ್ ಟು ಅನದರ್ ವರ್ಲ್ಡ್ ಅಂತೀವಲ್ಲ, ಅಂದರೆ ಏನರ್ಥ? ಆ ವ್ಯಕ್ತಿ ಕಿಚನ್ ವಿಚ್ಚ ಅಂತ ಕೇಳಿದ್ರೆ ಎಸ್, ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್. ಅಂದರೆ ನಾವು ಅಪಾರ್ಥ ಮಾಡ್ಕೊಂಡಿದ್ದೀವಿ ವಿಚಸ್ ಅಂದರೆ ಏನು, ವಿಚ್ ಕ್ರಾಫ್ಟ್ ಅಂದರೆ ಏನು ಅಂತ ಯಾರಾದರೂ ಕೇಳಿದಾಗ ಯಾರೋ ಕೆಟ್ಟದ್ದು ಮಾಡುವವರು, ಏನೋ ನಮ್ಮ ಬಗ್ಗೆ ಕೆಟ್ಟದನ್ನು ಬಯಸುವವರು ಅವರೇ ವಿಚಿಸು. ಅವ್ರು ಮಾಡುವ ಎಲ್ಲ ರೀತಿಯ ತಂತ್ರ ಮಂತ್ರ ಇಸ್ ವಿಚ್ ಕ್ರಾಫ್ಟ್ ಅಂತ. ಬಟ್ ದಟ್ ಈಸ್ ನಾಟ್ ಟ್ರೂ. ಈಗ ನೋಡಿ, ಒಂದು ಚಾಕುವಲ್ಲಿ ತರಕಾರಿನೂ ಹೆಚ್ಚಬಹುದು, ಚಾಕುವಲ್ಲಿ ಯಾರಿಗಾದ್ರೂ ಚುಚ್ಚಲೂಬಹುದು. ಸೊ ಚಾಕು ಕೆಟ್ಟದಾ? ಇಲ್ಲ. ಆ ಒಬ್ಬ ವ್ಯಕ್ತಿ ಆ ಒಂದು ಚಾಕುವನ್ನು ಯಾವ ರೀತಿಯಲ್ಲಿ ಬಳಸ್ತಾನೋ ಇಟ್ ಡಿಪೆಂಡ್ಸ್ ಆನ್ ಹಿಸ್ ಆರ್ ಹರ್ ಇಂಟೆನ್ಷನ್. ಸೊ ಇಲ್ಲೂ ಅಷ್ಟೇ, ವಿಚ್ ಕ್ರಾಫ್ಟ್ ಅಂತ ಬಂದಾಗ ಅವರ ಒಂದು ಇಂಟೆನ್ಷನ್ ಮೇಲೆ ಹೋಗುತ್ತೆ. ಅಗ್ನಿ
ಅಗ್ನಿ ಕೆಟ್ಟದ? ಇಲ್ವಲ್ಲ. ಅಗ್ನಿಯಲ್ಲಿ ಅಡುಗೆ ಮಾಡ್ತೀವಿ, ಅಗ್ನಿಯಲ್ಲಿ ಮನೆನೂ ಭಸ್ಮ ಮಾಡೋದು. ಸೊ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಗುಡ್ ಆರ್ ದ ಬ್ಯಾಡ್? ಇಟ್ಸ್ ನಾಟ್ ದ ಕ್ರಾಫ್ಟ್, ಇಟ್ ಈಸ್ ಅ ಪರ್ಸನ್. ಸೊ ವಿಚ್ ಕ್ರಾಫ್ಟ್ ಬಹುತೇಕ ರೀತಿಗಳಲ್ಲಿ ಬಹುತೇಕ ಜನರು ಮಾಡ್ತಾರೆ. ಆದರೆ ಒಳಿತಕ್ಕೆ ಮಾಡುವ ವಿಚ್ ಕ್ರಾಫ್ಟನ್ನು ವೈಟ್ ಮ್ಯಾಜಿಕ್ ಅಂತ ಕರಿತೀವಿ, ಅದೇ ಕೆಟ್ಟದಕ್ಕೆ ಮಾಡುವ ವಿಚ್ ಕ್ರಾಫ್ಟನ್ನು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿತೀವಿ. ಸೊ ಡಸ್ ಬ್ಲ್ಯಾಕ್ ಮ್ಯಾಜಿಕ್ ಎಕ್ಸಿಸ್ಟ್? ದಿ ಆನ್ಸರ್ ಇಸ್ ಎಸ್. ನಿಮ್ಮಲ್ಲಿ ಸುಮಾರು ಜನರು ಅನುಭವಿಸಿರ್ತೀರಾ, ಅವಸ್ಥೆ ಪಟ್ಟಿರ್ತೀರಾ, ಆ್ಯಂಡ್ ನಿಮಗೆ ಗೊತ್ತು ಇಟ್ ರಿಯಲಿ ಎಕ್ಸಿಸ್ಟ್ ಅಂತ. ಸೊ ಕಮಿಂಗ್ ಬ್ಯಾಕ್ ಟು ವಿಚಸ್ ಆ್ಯಂಡ್ ವಿಚ್ ಕ್ರಾಫ್ಟ್. ಬಹುತೇಕ ಜನ ಹೇಳ್ತಾರೆ, ಯಾರ್ಯಾರು ಇಂಥ ಕಲೆಗಳನ್ನು ಕಲ್ತಿರ್ತಾರೋ ಅವ್ರ ಜೀವನದಲ್ಲಿ ಏನಾದರೂ ಒಂದು ಕೆಟ್ಟದಾಗಬಹುದಾಗಿದೆ, ಯಾಕಂದರೆ ಅವ್ರು ಇಂಥ ಕಲೆಗಳನ್ನೆಲ್ಲ ಕಲ್ತ್ಬಿಟ್ಟಿದ್ದಾರೆ, ಅಂದರೆ ಯಾಕಿಂಥ ಕಲೆಯೆಲ್ಲ ಕಲಿಬೇಕಾಗಿತ್ತು ಅಂತ. ಈಗ ಒಂದು ನಾಣ್ಯಕ್ಕೆ ಯಾವಾಗಲೂ 2 ಬದಿಗಳಿರುತ್ತೆ, ಒಂದು ಹೆಡ್ಸು ಒಂದು ಟೇಲ್ಸು. ಬೆಳಕಾದರೆ ಕತ್ಲೇನೂ ಇರುತ್ತೆ ಅಲ್ವಾ? ಸೊ ಆ ರೀತಿಯಲ್ಲಿ ನೋಡಿದ್ರೆ ಬೆಳಕು ಒಳ್ಳೆಯದು, ಕತ್ತಲು ಕೆಟ್ಟದು ಅಂತ ಹೇಳೋದಕ್ಕಾಗತ್ತಾ? ಇಲ್ವಲ್ಲ. ಡಾರ್ಕ್ನೆಸ್ ಇಸ್ ಅಸೋಸಿಯೇಟೆಡ್ ವಿತ್ ಫಿಯರ್, ನಿಜ. ಆದರೆ ಕತ್ತಲ್ ಆಗದೆ ಹೋದರೆ ನಿದ್ರೆ ಬರಲ್ಲ, ನಿದ್ರೆ ಬರದೆ ಹೋದರೆ ನಮ್ಮ ದೇಹಕ್ಕೆ ಆರಾಮ್ ಸಿಗಲ್ಲ, ನಮ್ಮ ದೇಹಕ್ಕೆ ಆರಾಮ್ ಸಿಗಲಿಲ್ಲ ಅಂದರೆ ವಿ ಕೆನಾಟ್ ರೀಜೆನ್ಯುವೇಟ್. ಮತ್ತೆ ಏನು ಮಾಡೋದು? ಸೊ ಡಾರ್ಕ್ನೆಸ್ ಇಸ್ ಆ್ಯಕ್ಚುಲಿ ಗುಡ್, ಬೇಕು ನಮ್ಮ ದೇಹಕ್ಕೆ ಒಂದು ರೆಸ್ಟ್, ಕರೆಕ್ಟಾ? ಸೊ ಯಾರ್ಯಾರು ವಿಚ್ ಕ್ರಾಫ್ಟ್ ಮಾಡ್ತಾರೋ ಅವ್ರು ಎಲ್ಲರೂ ಕೆಟ್ಟವರು, ಅವ್ರು ಏನೋ ಕಲ್ತ್ಬಿಟ್ಟಿದ್ದಾರೆ, ಭಯಾನಕವಾಗಿದೆ ಅಂತ ನೀವು ಅಂದ್ಕೊಳ್ತಿರೋದು ನಿಜ ಅಲ್ಲ. ಲೈಟ್ ಆ್ಯಂಡ್ ಡಾರ್ಕ್ ಬೋತ್ ಆಫ್ ದೆಮ್ ಆರ್ ಇಂಪಾರ್ಟೆಂಟ್ ಟು ಪೀಪಲ್. ಇವಾಗ ವಿಚ್ ಕ್ರಾಫ್ಟ್ಗೆ ಯಾಕೆ ಇಷ್ಟು ಕೆಟ್ಟ ಹೆಸರು ಬಂದಿದೆ ಅಂತ ಕೇಳಿದ್ರೆ, ಸಾಧಾರಣವಾಗಿ ಯಾರಿಗೆ ಅರ್ಹತೆ ಇಲ್ಲವೋ ಅಂಥವರು ವಿಚ್ ಕ್ರಾಫ್ಟನ್ನು ಮಾಡಿದ್ರೆ ಕೆಟ್ಟವರು ಅಂತ ಮೊದಲು ಅವ್ರನ್ನ ಕರಿತಿದ್ರು. ಅರ್ಹತೆ ಅಂದರೆ ಇಲ್ಲಿ ಏನಾಗುತ್ತೆ ಗೊತ್ತಾ? ಅಥಾರಿಟಿ ಅಂತ ಆಗುತ್ತೆ. ಈಗ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಯಾವುದೋ ಒಬ್ಬ ಪಂಡಿತರು ಪುರೋಹಿತರು ನಿಮ್ಗೆ ಹೇಳ್ತಾರೆ ನೀವು ಇಂಥ ಒಂದು ಪೂಜೆ ಮಾಡಬೇಕು, ಇಂಥ ಒಂದು ಬಲಿ ಕೊಡಬೇಕು ಅಂದಾಗ ನೀವು ಅವಾಗ ಕ್ವೆಶ್ಚನ್ ಕೇಳ್ತೀರಾ? ಇಲ್ಲ, ಗುರುಗಳು ಹೇಳಿದ್ದಾರೆ ಅಂತ ಮಾಡ್ತೀರಾ. ಅವ್ರಿಗೆ ಆ ಒಂದು ಅಥಾರಿಟಿ ಇದೆ, ಅವ್ರು ಹೇಳಿರುವ ಮಾತಿಗೆ ಬೆಲೆ ಇದೆ, ನೀವು ಅದನ್ನು ಮಾಡ್ತೀರಾ. ಅದೇ ಇಫ್ ಅ ಪರ್ಸನ್ ಹೂಸ್ ಜಸ್ಟ್ ಅ ನಾರ್ಮಲ್ ಪರ್ಸನ್ ಟೆಲ್ಸ್ ಯು, ಏನು ಗೊತ್ತಾ, ನೀನು ಈ ಥರ ಒಂದು ಬಲಿ ಕೊಟ್ಟರೆ ನಿಂಗೆ ಒಳ್ಳೇದಾಗತ್ತೆ ಅಂತ, ಡಿಸ್ಕ್ಲೇಮರ್, ಅದು ಮಾಡಿ ಅಂತ ನಾನು ಹೇಳ್ತಿಲ್ಲ ನಿಮಗೆ, ಇಟ್ಸ್ ಅನ್ ಎಕ್ಸಾಂಪಲ್ ಅಷ್ಟೇ. ನೀವೇನು ಹೇಳ್ತೀರಾ? ಈ ತಿಕ್ಲು ಗುರು ಹೆಂಗೆಲ್ಲ ಮಾತಾಡ್ತಾಳೆ ನೋಡು, ಬಲಿ ಅಂತೆಲ್ಲ ಮಾತಾಡ್ತಾ ಇದ್ದಾಳೆ, ಭಯಾನಕ, ಇವಳು ಹತ್ರ ಹೋಗ್ಲೇಬೇಡ, ಅವಳು ಏನು ಮಾಡ್ಬಿಡ್ತಾಳೋ, ಯಾರಿಗೇನು ಮಾಡ್ಬಿಡ್ತಾಳೋ ಹೇಳೋಕ್ಕಾಗಲ್ಲ, ಮಾಟ ಮಂತ್ರ ಎಲ್ಲ ಮಾಡ್ತಾಳೆ ಇವಳು ಅಂತ ಯು ವಿಲ್ ಕಮ್ ಟು ಅ ಕನ್ಕ್ಲೂಷನ್. ಅಂದರೆ ಏನರ್ಥ? ಸೊ ಯಾರಿಗೆ ಒಂದು ಅಥಾರಿಟಿ ಇತ್ತೋ ಅಂಥವ್ರು ಅದೇ ಮಾತು ಹೇಳಿದ್ರೆ ಜನಗಳು ನಂಬ್ತಿದ್ರು. ಅಥಾರಿಟಿ ಇಲ್ದಿರೋರು, ಸಾಮಾನ್ಯ ಮನುಷ್ಯರು, ನಿಮ್ಮಂತ ನಮ್ಮಂಥವ್ರು ಏನಾದರೂ ಮಾಡಿದ್ರೆ ಅದಕ್ಕೆ ಓಹೋ ಇಟ್ ಈಸ್ ವಿಚ್ ಕ್ರಾಫ್ಟ್, ಶಿ ಈಸ್ ಅ ವಿಚ್ ಅಂತ ಹೇಳ್ತಿದ್ರು. ಅಷ್ಟೇ ವ್ಯತ್ಯಾಸ. ಇನ್ನು ವಿಚ್ ಕ್ರಾಫ್ಟ್ ಅಂತ ಬಂದಾಗ ಆರ್ ಯು ಅ ವಿಚ್? ಇಲ್ಲ ಶ್ರುತಿ, ನಾನಂತೂ ವಿಚ್ ಅಲ್ಲ ಅಂತ ಹೇಳಿದ್ರೆ ಯು ಆರ್ ಅ ವಿಚ್. ಹೆಂಗೆ ಅಂತ ಕೇಳ್ತಾ ಇದ್ದೀರಾ? ದಿನ ದೃಢೀಕರಣಗಳನ್ನು ಸೆಟ್ ಮಾಡ್ತೀರಾ? ಎಫರ್ಮಿಷನ್ಸ್ ಇಸ್ ಅ ಪಾರ್ಟ್ ಆಫ್ ವಿಚ್ ಕ್ರಾಫ್ಟ್. ಗೊತ್ತಿತ್ತಾ ನಿಮಗೆ? ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ವಿಚ್ ಕ್ರಾಫ್ಟ್. ಇವಾಗ ಇದೇ ಸಿನಿಮನ್ ತಗೊಳ್ಳೋಣ, ಇವಾಗ ಇದೇ ಚಕ್ಕೆ ತಗೊಳ್ಳೋಣ. ನಿಮ್ಮಲ್ಲಿ ಎಷ್ಟು ಜನ ಒಂದು ತಿಂಗಳಿನ ಮೊದಲನೇ ದಿನ ಅಥವಾ ತಿಂಗಳಿನ ಮೊದಲನೇ ಭಾನುವಾರ ಚಕ್ಕೆ ಪುಡಿಯನ್ನು ಮನೆ ಆಚೆ ನಿಂತ್ಕೊಂಡು ಉಫ್ ಅಂತ ಮನೆಯೊಳಗೆ ಊದಿದ್ದೀರಾ? ಸೋ ಮೆನಿ ಆಫ್ ಯು ಹ್ಯಾವ್ ಡನ್ ಇಟ್. ವಾಟ್ ಈಸ್ ದ್ಯಾಟ್? ಇಟ್ಸ್ ಅ ವಿಚ್ ಕ್ರಾಫ್ಟ್ ಪ್ರಾಕ್ಟೀಸ್. ಆದರೆ ಯಾರಿಗೂ ಹಾನಿ ಮಾಡುವ ಪ್ರಾಕ್ಟೀಸ್ ಅಲ್ಲ. ನಮ್ಮ ಜೀವನದಲ್ಲಿ ಮ್ಯಾಜಿಕ್ಕನ್ನು ಬರಮಾಡ್ಕೊಳ್ಳೋದಕ್ಕೆ ನಾವು ಮಾಡುವ ಕೆಲವೊಂದು ವಿಷಯಗಳೇ ವಿಚ್ ಕ್ರಾಫ್ಟ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಚಕ್ಕೆ ಇಸ್ ರೂಲ್ಡ್ ಬೈ ದ ಸನ್. ಸೊ ನೀವು ಅದನ್ನು ಆ ಒಂದು ಚಕ್ಕೆ ಪುಡಿನ ಮನೆಯೊಳಗೆ ಉಫ್ ಅಂತ ಊದ್ದಾಗ ಏನಾಗುತ್ತೆ? ಆಬ್ವಿಯಸ್ಲಿ ಮನೆಯಲ್ಲಿ ಮೋರ್ ಅಬಂಡೆನ್ಸ್, ಖುಷಿ, ಸಂತೋಷ ಹೆಚ್ಚಳವಾಗತ್ತೆ. ಸೊ ವಿಚ್ ಕ್ರಾಫ್ಟಲ್ಲೂ ಬೇರೆ ಬೇರೆ ರೀತಿಯ ವಿಚ್ ಕ್ರಾಫ್ಟ್ಗಳಿವೆ. ದೆರ್ ಆರ್ ಗ್ರೀನ್ ವಿಚಸ್, ಅಂದರೆ ಬರೀ ಇಂಥ ಹರ್ಬ್ಸನ್ನು ಯೂಸ್ ಮಾಡಿ ವಿಚ್ ಕ್ರಾಫ್ಟ್ ಮಾಡುವವರು. ಕಿಚನ್ ವಿಚಸ್ ಇದ್ದಾರೆ, ಕ್ರಿಸ್ಟಲ್ ವಿಚಸ್ ಇದ್ದಾರೆ. ಇನ್ಫ್ಯಾಕ್ಟ್ ನೀವು ಮಾಡುವ ಕ್ಯಾಂಡಲ್ ಮ್ಯಾಜಿಕ್ ಇಸ್ ನಥಿಂಗ್ ಬಟ್ ವಿಚ್ ಕ್ರಾಫ್ಟ್. ಅರ್ಥ ಆಯ್ತಾ? ಸೊ WITCH ಬಗ್ಗೆ ತಲೆ ಕೆಡಿಸ್ಕೋಬೇಡಿ, WHICH ವಿಚ್ ಕ್ರಾಫ್ಟ್ ಅಂತ ಕೇಳಿ. ನಿಮಗೇನು ಕಂಫರ್ಟಬಲ್ ಅಂತ ಅನ್ಸುತ್ತೋ, ಮತ್ತೊಬ್ಬರಿಗೆ ಹಾನಿ ಮಾಡದೇ ಇರುವ ಯಾವುದಾದ್ರು ಒಂದು ಮ್ಯಾಜಿಕ್ ಆಗಿದ್ರೆ ಖಂಡಿತವಾಗಿಯೂ ಮಾಡಬಹುದಾಗಿದೆ. ಮತ್ತೊಂದು ವಿಷಯ ಹೇಳ್ಬಿಡ್ತೀನಿ, ಎಲ್ಲ ವಿಚ್ ಕ್ರಾಫ್ಟ್ ಮಾಡುವವರು ಅಥವಾ ಯಾವುದೇ ಮ್ಯಾಜಿಕ್ ಮಾಡುವವರು ದ 3-fold ಲಾ ಅನ್ನು ನಂಬ್ತೀವಿ. ಅಂದರೆ ಏನು ಗೊತ್ತಾ? ನಾವು ಯಾರಿಗಾದ್ರೂ ಏನಾದರೂ ಮಾಡಿದರೆ ಅದು ನಮಗೆ 3 ಪಟ್ಟು ಹೆಚ್ಚಳವಾಗಿ ಹುಡ್ಕೊಂಡು ವಾಪಸ್ ಬರುತ್ತೆ. ಸೊ ನಿಮಗೆ ನಾನು ಕೇಡು ಮಾಡಿದ್ರೆ ಆ ಕೇಡು 3 ಪಟ್ಟು ಜಾಸ್ತಿ ಹುಡ್ಕೊಂಡು ನನ್ನ ಹತ್ರ ಬರುತ್ತೆ. ಸೊ ಹಾಗಿರುವಾಗ ವಿಚ್ ಕ್ರಾಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಯಾವ ತಪ್ಪು ಇಲ್ಲ. ಲೆಟ್ಸ್ ಆಲ್ ಡೂ ವೈಟ್ ಮ್ಯಾಜಿಕ್ ಅಂತ ಹೇಳ್ತಾ ಈ ಒಂದು ಚಿಕ್ಕದಾದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ.
Any doubts, put it in the comment section. All my Shrutizens, alias witches. Shruti.